ಜೈ ಹಿಂದ್ ಘೋಷಣೆ ಕೇವಲ ಹಿಂದೂಗಳದ್ದಲ್ಲ. ಮೊದಲು ಜೈ ಹಿಂದ್ ಅಂದಿದ್ದು ಒಬ್ಬ ಮುಸ್ಲಿಂ ಯುವಕ. ಜೈ ಹಿಂದ್ ಹುಟ್ಟಿದ್ದು ಹೇಗೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧದ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಜನಾಂಗಗಳು ಜನರು ಧರ್ಮಾತೀತರಾಗಿ ಹೋರಾಟ ಮಾಡಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಸುದೀರ್ಘ ಚರಿತ್ರೆಯಲ್ಲಿ ನಮಗೆ ಕಾಣುವಂಥ ಒಂದು ಮುಖ್ಯವಾದ ಅಂಶ ಭಾರತದಲ್ಲಿ ವಸಾಹತು ಶೋಷಣೆ ನಡೆಸ್ತಾ ಇದ್ದಂಥ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಹಿಂದೂ ಮುಸ್ಲಿಮರೆಲ್ಲರೂ ಜಂಟಿಯಾಗಿ ನಡೆಸಿದ ಚಳುವಳಿ. ಈ ಹೋರಾಟದಲ್ಲಿ ಬಳಸಿದ ಒಂದು ಶಕ್ತಿಶಾಲಿ ಘೋಷಣೆ ಜೈ ಹಿಂದ್. ಬ್ರಿಟಿಷರು ಮೊದಲಿಂದಾನು ಭಾರತವನ್ನ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ವಿಭಜಿಸಿಯೇ ಆಳ್ವಿಕೆ ನಡೆಸೋಕೆ ನೋಡಿದವರು. ಅದರಲ್ಲಿ ಅವರು ಸಾಕಷ್ಟು ಯಶಸ್ವಿಯೂ ಆಗಿದ್ರು. ಆದರೂ ಸಹ ಬ್ರಿಟಿಷರಿಗೆ ಎದುರಾದ ಪ್ರತಿರೋಧ ಕೇವಲ ಒಂದು ಧರ್ಮ, ಒಂದು ಜಾತಿ ಅಥವಾ ಒಂದು ಸಮುದಾಯದಿಂದ ಆಗಿರಲಿಲ್ಲ. ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಹೈದರ್ ಮತ್ತು ಟಿಪ್ಪು ಇಬ್ಬರು ತಮ್ಮೊಂದಿಗೆ ಮರಾಠರನ್ನ ಹಾಗೂ ಹೈದರಾಬಾದಿನ ನಿಜಾಮನನ್ನೇ ಸೇರಿಸಿಕೊಂಡೇ ಸಮಾನ ಶತ್ರುವಾದ ಬ್ರಿಟಿಷರನ್ನ ಹೊಡೆದೋಡಿಸುವಂಥ ಪಣ ತೊಟ್ಟಿದ್ರು. ಬಂಗಾಳದ ವಂಗಭಂಗ ಚಳುವಳಿ, ಗದವೀರರ ಬಂಡಾಯದಂತಹ ಆಂದೋಲನಗಳಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಪ್ರಬಲವಾಗಿತ್ತು. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದಾನೇ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಒಟ್ಟಿಗೆ ನಿಂತು ಬ್ರಿಟಿಷ್ ಸಾಮ್ರಾಜ್ಯವಾದದ ವಿರುದ್ಧ ಹೋರಾಡಿದವರು. ಮಂಗಲ್ ಪಾಂಡೆಯಂಥ ಹಿಂದೂ ಸೈನಿಕರ ಜೊತೆಗೆ ಬಹಾದೂರ್ ಶಾ ಜಫರ್ನಂತಹ ಮುಸ್ಲಿಂ ನಾಯಕರು ಒಟ್ಟಿಗೆ ಧ್ವಜ ಎತ್ತಿದ್ರು. 20ನೇ ಶತಮಾನದಲ್ಲಿ ಗಾಂಧೀಜಿಯವರ ನಾನ್ ಕೋಪರೇಷನ್ ಚಳುವಳಿಯಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ, ಚೌಹರ್ ಮತ್ತು ಶೌಕತ್ ಅಲಿ ಸಹೋದರರು, ಹಜರತ್ ಮೊಹನಿ ಮುಂತಾದ ಮುಸ್ಲಿಂ ನಾಯಕರು ಹಿಂದೂ ಸಹೋದ್ಯೋಗಿಗಳ ಜೊತೆಗೆ ಖಿಲಾಫತ್ ಚಳುವಳಿ ಮೂಲಕ ಒಟ್ಟಾಗಿ ಹೋರಾಡ್ತಾರೆ. ಚಂದ್ರಶೇಖರ ಆಜಾದ್ ಮುಂತಾದ ಹಿಂದೂ ಕ್ರಾಂತಿಕಾರಿಗಳ ಜೊತೆಗೆ ಮೌಲಾನಾ ಹಜರತ್ ಮೊಹಾನಿ ಒಟ್ಟಿಗೆ ಕಾರಾಗೃಹಗಳಲ್ಲಿ ದೇಶಭಕ್ತಿ ಕವನಗಳನ್ನು ರಚಿಸಿದ್ರು. ಈ ಐಕ್ಯ ನಮ್ಮ ಹೋರಾಟವನ್ನ ಶಕ್ತಿಶಾಲಿಯಾಗಿಸಿತ್ತು. ಆದರೆ ಇದರಲ್ಲಿ ಒಂದು ವಿಶೇಷ ಉದಾಹರಣೆಯನ್ನ ನಾವು ನೋಡೋದಾದ್ರೆ ಜೈ ಹಿಂದ್ ಘೋಷಣೆ. ಹೌದು, ಜೈ ಹಿಂದ್ ಅನ್ನುವಂಥ ಘೋಷಣೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸಿದವು ಅಂತಂದ್ರೆ ಅದು ಕೇವಲ ಒಂದು ಘೋಷಣೆಯಾಗಿ ಮಾತ್ರ ಅಲ್ಲ, ಬದಲಿಗೆ ಒಂದು ಐಕ್ಯದ ಸಂಕೇತವಾಗಿತ್ತು. ನಮ್ಮ ದೇಶದ ಹಿಂದೂ ಮುಸ್ಲಿಮರು ಪರಸ್ಪರ ಜೊತೆಗೂಡಿ ಹೋರಾಡಿದ ಪಯಣಕ್ಕೆ ಜೈ ಹಿಂದ್ ಉತ್ತಮ ಉದಾಹರಣೆ. ಈ ಘೋಷಣೆಯನ್ನ ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೀಡಿದ್ದಾರೆ ಅಂತ ಹೆಚ್ಚಿನ ಜನ ನಂಬ್ತಾರೆ. ಆದ್ರೆ ಇದು ವಾಸ್ತವ ಅಲ್ಲ. ಈ ಘೋಷಣೆಯನ್ನ ಮೊದಲು ಎತ್ತಿದ್ದು ಒಬ್ಬ ಮುಸ್ಲಿಂ ವ್ಯಕ್ತಿ. ಹೌದು, ಹೈದರಾಬಾದ್ ಬಗ್ಗೆ ಬರೆದಂತ ಪುಸ್ತಕದಲ್ಲಿ ಈ ಘೋಷಣೆಯನ್ನ ಹೈದರಾಬಾದಿ ಯುವಕನೊಬ್ಬ ನೀಡಿದಾನೆ ಅಂತ ಬಹಿರಂಗ ಆಗಿದೆ. ಮಾಜಿ ಆಡಳಿತಾಧಿಕಾರಿ ಮತ್ತು ಅಂಕಣಕಾರ ನರೇಂದ್ರ ಲೂಥರ್ ತಮ್ಮ ಲೆಜೆಂಡ್ಸ್ ಆಫ್ ಹೈದರಾಬಾದ್ ಪುಸ್ತಕದಲ್ಲಿ ಹೈದರಾಬಾದ್ ಬಗ್ಗೆ ಅನೇಕ ಆಸಕ್ತಿದಾಯಕ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಇವುಗಳಲ್ಲಿ ಅವರು ಹೈದರಾಬಾದ್ ಯುವಕ ಜೈನುಲ್ ಅಬಿದ್ ಹಸನ್ ಸಫ್ರಾನಿ ಬಗ್ಗೆ ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡಿದ್ದಾರೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಜರ್ಮನ್ ಆಡಳಿತಗಾರ ಹಿಟ್ಲರ್ನನ್ನ ಭೇಟಿ ಮಾಡೋಕೆ ಜರ್ಮನಿಗೆ ಹೋಗಿದ್ರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಹಿಟ್ಲರ್ನಿಂದ ಸಹಾಯವನ್ನ ಬಯಸಿದ್ರು. ಆ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜರ್ಮನಿಯಲ್ಲಿ ವಾಸಿಸುವ ಕೆಲವು ಭಾರತೀಯರ ಸಭೆಯನ್ನ ಉದ್ದೇಶಿಸಿ ಮಾತಾಡುವಂತ ಅವಕಾಶ ಸಿಗತ್ತೆ. ಈ ಸಭೆಯಲ್ಲಿ ಅಬಿದ್ ಹಸನ್ ಸುಭಾಷ್ ಚಂದ್ರ ಬೋಸ್ ಅವರನ್ನ ಭೇಟಿಯಾಗ್ತಾರೆ. ಹೈದರಾಬಾದ್ ನಿವಾಸಿಯಾದ ಅಬಿದ್ ಆಗ ಜರ್ಮನಿಯಲ್ಲಿ ಎಂಜಿನಿಯರಿಂಗ್ ಓದ್ತಾ ಇದ್ರು. ಸುಭಾಷ್ ಚಂದ್ರ ಬೋಸ್ ಅವರನ್ನ ಭೇಟಿಯಾದ ನಂತರ ಇವರು ದೇಶ ಸೇವೆ ಮಾಡೋಕೆ ಸ್ಫೂರ್ತಿ ಪಡಿತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ದೇಶಕ್ಕೆ ಹಿಂದಿರುಗಿ ತಮ್ಮ ಸೈನ್ಯಕ್ಕೆ ಸೇರ್ಕೊಳ್ಳೋಕೆ ಕೇಳ್ಕೊಳ್ತಾರೆ. ಅಬಿದ್ ಹಸನ್ ಒಬ್ಬ ಮುಸ್ಲಿಂ ಕುಟುಂಬದಿಂದ ಬಂದವನು, ಹೈದರಾಬಾದ್ನ ಕಲೆಕ್ಟರ್ ಅವರ ಮಗ. ಇನ್ನು ಅಬಿದ್ ಹಸನ್ ನೇತಾಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಂದ ತುಂಬಾ ಪ್ರೇರೇಪಿತರಾಗಿದ್ರು. ಇವರು ಜರ್ಮನಿಯಲ್ಲಿ ತಮ್ಮ ಎಂಜಿನಿಯರಿಂಗ್ ಅಧ್ಯಯನವನ್ನ ತೊರಿತಾರೆ. ದೇಶಕ್ಕೆ ಸ್ವಾತಂತ್ರ್ಯ ತರೋ ಕಾರ್ಯಾಚರಣೆಯಲ್ಲಿ ಇವರು ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಗೆ ಸೇರ್ಕೊಳ್ತಾರೆ. ನೇತಾಜಿ ಇವರನ್ನ ತಮ್ಮ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಳ್ತಾರೆ. ಇವರು ನೇತಾಜಿಗೆ ದುಬಾಷಿಯಾಗಿಯೂ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಅಬಿದ್ ಹಸನ್ ಅವರಿಗೆ ಭಾರತೀಯ ರಾಷ್ಟ್ರೀಯ ಸೇನೆ INA ಯಲ್ಲಿ ಮೇಜರ್ ಹುದ್ದೆಯನ್ನ ನೀಡ್ತಾರೆ. ಅಬಿದ್ ಹಸನ್ ಬರ್ಮಾ ಅಂದ್ರೆ ಈಗಿನ ಮ್ಯಾನ್ಮಾರ್ನಲ್ಲಿ ನಡೆದಂತಹ ಯುದ್ಧದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನಾಗಿಯೂ ಭಾಗವಹಿಸಿದ್ರು. ಇನ್ನು ಅಬಿದ್ ಹಸನ್ ಫೌಜ್ ಸೇರಿದ ತಕ್ಷಣ ಅವರು ನೇತಾಜಿಗೆ ತುಂಬಾ ಹತ್ತಿರ ಆಗ್ತಾರೆ.
ಆ ಸಮಯದಲ್ಲಿ ನೇತಾಜಿಯವರು ಭಾರತೀಯರು ಅನ್ನೋ ಭಾವನೆಯನ್ನ ಪ್ರತಿಬಿಂಬಿಸುವಂತ ಘೋಷಣೆಗಳನ್ನ ಬಯಸಿದ್ರು. ಆ ಸಮಯದಲ್ಲಿ ಹಿಂದೂಗಳಲ್ಲಿ ಪರಸ್ಪರ ಶುಭಾಶಯಗಳು ರಾಮ್ ರಾಮ್, ಮುಸ್ಲಿಮರಲ್ಲಿ ಸಲಾಂ ಅಲೈಕುಂ ಮತ್ತು ಪಂಜಾಬನಲ್ಲಿ ಸತ್ ಶ್ರೀ ಅಕಾಲ್ ಆಗಿದ್ವು. ಆಗ ಅಬಿದ್ ಹಸನ್ ನೇತಾಜಿಗೆ ಜೈ ಹಿಂದ್ ಅನ್ನೋ ಘೋಷಣೆಯನ್ನ ನೀಡ್ತಾರೆ. ನೇತಾಜಿಗೆ ಇದಿಷ್ಟ ಆಗತ್ತೆ. ಅಂದಿನಿಂದಾನು ಎಲ್ಲರೂ ಅದನ್ನ ಅಳವಡಿಸ್ಕೊಳ್ತಾರೆ. ಜೈ ಅಂದ್ರೆ ವಿಜಯ, ಹಿಂದ್ ಅಂದ್ರೆ ಭಾರತ. ರಾಜಕೀಯ ಪಕ್ಷಗಳು ಸಹ ಅದನ್ನ ಅಳವಡಿಸಿಕೊಳ್ಳುತ್ತೆ. ಅಬಿದ್ ಹಸನ್ ನೀಡಿದ ಈ ಘೋಷಣೆಯನ್ನ ಸುಭಾಷ್ ಚಂದ್ರ ಬೋಸ್ ತಮ್ಮ ಆಜಾದ್ ಹಿಂದ್ ಫೌಜ್ಗೆ ನೀಡಿದ್ರು ಮತ್ತು ನಂತರ ಎಲ್ಲ ಭಾಷಣಗಳಲ್ಲಿ ಇದನ್ನೇ ಬಳಸಿದ್ರು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಒಬ್ಬ ಮುಸ್ಲಿಂ ಯುವಕ ರಚಿಸಿದ ಘೋಷಣೆಯನ್ನ ಒಬ್ಬ ಹಿಂದೂ ನಾಯಕ ಅಳವಡಿಸಿಕೊಂಡಿರೋದು ಇದು ಹಿಂದೂ ಮುಸ್ಲಿಂ ಮೈತ್ರಿಗೆ ಸತ್ಯ ಸಾಕ್ಷಿ. ಅಬಿದ್ ಹಸನ್ ಘೋಷಣೆ ಮಾತ್ರ ರಚಿಸಿದವನಲ್ಲ, ನೇತಾಜಿಯವರ ಜೊತೆಗೆ ಹೋರಾಟದಲ್ಲಿ ಭಾಗವಹಿಸಿದವರು. ಬಂಗಾಳದಲ್ಲಿ INA ಜೊತೆಗೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ರು, ಸೆರೆವಾಸವನ್ನು ಅನುಭವಿಸಬೇಕಾಗಿ ಬಂದಿತ್ತು. ಇನ್ನು INAಯಲ್ಲಿ ಜೈ ಹಿಂದ್ ಕೇವಲ ಘೋಷಣೆಯಾಗಿ ಉಳಿದಿರಲಿಲ್ಲ, ಅದೊಂದು ಮಂತ್ರವಾಗಿತ್ತು. ನೇತಾಜಿ ಬೋಸ್ ತಮ್ಮ ಸೈನ್ಯಕ್ಕೆ ಹೇಳಿದ್ರು, ತೊಟ್ಟಿಲಿನಿಂದ ಸ್ಮಶಾನದವರೆಗೆ ನೀವು ಭಾರತೀಯರಾಗಿ ಹೋರಾಡಿ ಜೈ ಹಿಂದ್ ಅಂತ. ಈ ಸೈನ್ಯದಲ್ಲಿ ಹಿಂದೂ, ಮುಸ್ಲಿಂ, ಗೋರ್ಖಾ, ಸಿಖ್ ಎಲ್ಲರೂ ಇದ್ರು. ಅಬಿದ್ ಹಸನ್ ನಂತಹ ಮುಸ್ಲಿಂ ಸೈನಿಕರು, ಲಕ್ಷ್ಮಿ ಬೆಹಾರ್ ನಂತಹ ಹಿಂದೂ ಮಹಿಳೆಯರು ಒಟ್ಟಿಗೆ ತರಬೇತಿಯನ್ನು ಪಡೆದಿದ್ರು. 1944ರಲ್ಲಿ ಬರ್ಮಾ ಮತ್ತು ಬಂಗಾಳದಲ್ಲಿ INAಯ ಹೋರಾಟದಲ್ಲಿ ಜೈ ಹಿಂದ್ ಪ್ರತಿಧ್ವನಿಸ್ತಾ ಇತ್ತು. ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಸೈನಿಕರು ಈ ಘೋಷಣೆಗಳನ್ನ ಕೂಗುತ್ತಾ ತಮ್ಮ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ರು. ಇದು ಧಾರ್ಮಿಕ ಭೇದ ಭಾವಗಳನ್ನ ಮೀರಿ ಎಲ್ಲರನ್ನ ಒಂದುಗೂಡಿಸಿತ್ತು. ಒಂದ್ ವೇಳೆ INAಯ ಸೈನಿಕರು ಸೆರೆಯಾಗಿ ಟ್ರಯಲ್ಗಳಲ್ಲಿ ನಿಂತಾಗ ಜೈ ಹಿಂದ್ ಅಂತ ಹೇಳಿ ಬ್ರಿಟಿಷರನ್ನ ಚಿಲ್ಲರೆ ಮಾಡಿದಂತ ಉದಾಹರಣೆಗಳು ಇದೆ. ಆಗಸ್ಟ್ 15, 1947ಕ್ಕೆ ಸ್ವಾತಂತ್ರ್ಯ ಘೋಷಣೆಯಾದಂತಹ ಸಮಯದಲ್ಲಿ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಜೈ ಹಿಂದ್ ಅಂತ ಹೇಳಿದ್ರು. ಅದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಹೇಳಿದ ಮೊದಲ ಘೋಷಣೆಯಾಗಿತ್ತು. ಇಂದು ಭಾರತೀಯ ಸೇನೆಯಲ್ಲಿ, ಕ್ರೀಡಾ ಕ್ಷೇತ್ರಗಳಲ್ಲಿ, ರಾಜಕೀಯದಲ್ಲಿ ಎಲ್ಲೆಡೆ ಜೈ ಹಿಂದನ್ನ ನಾವು ಕೇಳಬಹುದು. ಇದು ನಮ್ಮ ಐಕ್ಯದ ಸಂಕೇತ. ಅಂದಿನಿಂದ ಅದು ಭಾರತೀಯ ಸೇನೆಗೆ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಂತ ಒಂದು ಘೋಷಣೆ. ಅಬಿದ್ ಹಸನ್ ಹದಿಹರೆಯದಿಂದಾನು ದೇಶಭಕ್ತಿಯನ್ನ ಮೆರೆದಿದ್ರು. ಅವರು ಚಿಕ್ಕ ವಯಸ್ಸಿನಲ್ಲೇ ಮಹಾತ್ಮ ಗಾಂಧಿಯವರ ಸಬರಮತಿ ಆಶ್ರಮಕ್ಕೆ ಭೇಟಿ ಕೊಡೋಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ಅವರು ಮಹಾತ್ಮ ಗಾಂಧಿಯವರಿಂದ ತುಂಬಾ ಪ್ರಭಾವಿತರಾಗಿದ್ರು. ಆದರೆ ನಂತರ ಅಬಿದ್ ಹಸನ್ ಇಂಜಿನಿಯರಿಂಗ್ ಪದವಿ ಪಡೆಯೋಕೆ ಜರ್ಮನಿಗೆ ಹೋಗ್ತಾರೆ. ನಂತರ ಅವರು ಸ್ವತಂತ್ರ ಭಾರತದ ಆರಂಭಿಕ ದಿನಗಳಲ್ಲಿ ರಾಜತಾಂತ್ರಿಕರು ಆಗ್ತಾರೆ. ಅಬಿದ್ 1969ರಲ್ಲಿ ಡೆನ್ಮಾರ್ಕ್ನ ರಾಯಭಾರಿ ಹುದ್ದೆಯಿಂದ ನಿವೃತ್ತರಾಗ್ತಾರೆ. ಇದಾದ ನಂತರ ಅವರು ಹೈದರಾಬಾದ್ಗೆ ಮರಳ್ತಾರೆ. ಅಬಿದ್ ಹಸನ್ 1984ರಲ್ಲಿ ತಮ್ಮ 73ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಸ್ನೇಹಿತರೆ, ಜೈ ಹಿಂದ್ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಮುಸ್ಲಿಂ ಮೈತ್ರಿಯನ್ನ ಜಗತ್ತಿಗೆ ಸಾರಿದೆ. ಒಬ್ಬ ಮುಸ್ಲಿಂ ಯುವಕನ ಕನಸು ಒಬ್ಬ ಹಿಂದೂ ನಾಯಕನ ನಾಯಕತ್ವದ ಜೊತೆಗೆ ಒಟ್ಟಾಗಿ ಭಾರತವನ್ನ ಸ್ವತಂತ್ರಗೊಳಿಸಿದೆ. ಇಂದು ಧಾರ್ಮಿಕ ಭೇದ ಭಾವಗಳು ಇದ್ರೂ ಸಹ ನಮ್ಮನ್ನ ಒಟ್ಟುಗೂಡಿಸುವಂತ ಘೋಷಣೆ ಅಂದ್ರೆ ಅದು ಜೈ ಹಿಂದ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.